ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಚಂದದ ಗೊಂಬೆಗಳಿಗೆ ವಿಶ್ವವಿಖ್ಯಾತಿಯನ್ನು ಹೊಂದಿವೆ. ರಾಜ ಮಹಾರಾಜರುಗಳ ಕಾಲದಿಂದಲೂ ಸಾಂಪ್ರದಾಯಿಕ ಮರದ ಗೊಂಬೆಗಳಿಗೆ ಮೆರುಗನ್ನು ನೀಡುತ್ತಾ ಕಲಾಜೀವಂತಿಕೆಯನ್ನು ಚನ್ನಪಟ್ಟಣದ ಕುಶಲಕರ್ಮಿಗಳು ಉಳಿಸಿಕೊಂಡು ಬಂದಿದ್ದಾರೆ. ಈಗ ಈ ಚನ್ನಪಟ್ಟಣ ಗೊಂಬೆಗಳ ತಯಾರಿಕೆಯ ಬಗ್ಗೆ ತಿಳಿಯೋಣ. ಈಗ ನಾವು ಇದು ಗೊಂಬೆ ಮಾಡ್ಬೇಕಾದ್ರೆ ಒಂದು ಪದಾರ್ಥನ ಇದರಲ್ಲೇ ನಾವು ಏನಿದ್ರು ಆಲೆ ಮರ ಅಂತ ಉಪಯೋಗಿಸ್ತೀವಿ. ಆಲೆ ಮರ ನಮ್ಮ ಸುತ್ತಮುತ್ತ ಚನ್ನಪಟ್ಟಣದ ಆ ಕಡೆ ಈ ಕಡೆ ಎಲ್ಲ ಆಲೆ ಮರ ಸಿಗುತ್ತೆ. ಇದನ್ನ ತಗೊಂಡು ಬಂದು ನಾವು ಅದು ಸೀಸನ್ ಮಾಡ್ತೀವಿ. ಸೀಸನ್ ಅಂದ್ರೆ ನ್ಯಾಚುರಲ್ ಆಗಿ ಸೀಸನ್ ಮಾಡ್ತೀವಿ. ಇದಕ್ಕೆ ನಮಗೆ ಸಪೋಸ್ ಯಾವ ಸೈಜ್ ಮರ ಬೇಕು ಆ ಸೈಜ್ಗೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀವಿ. ಕಟ್ ಮಾಡಿ ಅನಂತರ ಅದನ್ನೆಲ್ಲ ಏನು ಮಾಡ್ತೀವಿ, ಡ್ರೈ ಮಾಡ್ತೀವಿ ನ್ಯಾಚುರಲ್ ಆಗಿ. ಅದು ಒಂದು ರೀತಿಯಲ್ಲಿ ಚೆನ್ನಾಗಿ ಅದು ಒಣಗುತ್ತಾ ಆದಮೇಲೆ ನಾವು ಇದನ್ನು ಏನು ಥರದಲ್ಲಿ ನಾವು ಸಾಂಪಲ್ನಲ್ಲಿ ಯಾವ ಥರ ಒಂದು ಆಕೃತಿ ಮಾಡಬೇಕು ಅನ್ನೋದನ್ನ ನಾವು ಅದಕ್ಕೆ ಸೈಜ್ ತಕ್ಕಂತೆ ಸಪೋಸ್ ಒಂದು 6 ಇಂಚ್ ಬೇಕಾ 7 ಇಂಚ್ ಬೇಕಾ ಯಾವ ಸೈಜ್ ಬೇಕೋ ಆ ಸೈಜ್ ಮರಗಳನ್ನ ಕಟ್ ಮಾಡ್ಕೊಳ್ತೀವಿ. ಕಟ್ ಮಾಡಿಕೊಂಡು ಇದನ್ನ ಏನು ಮಾಡ್ತೀವಿ, ಮಿಷಿನ್ಗೆ ಅದನ್ನು ನಾವು ಚಂದ್ರಿಕೆ ಅನ್ನೋ ಒಂದು ಇದಿರುತ್ತೆ, ಅದಕ್ಕೆ ಆ ಸೈಜ್ ತಕ್ಕಂತೆ ಇದನ್ನು ಮರನ ನಾವು ಅದಕ್ಕೆ ಪೆಟ್ತೀವಿ. ಅದು ಅದರಲ್ಲಿ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದಮೇಲೆ ಆಕೃತಿ ಮಾಡ್ಕೊಂಡು ಬರ್ತೀವಿ. ಅದು ಆಕೃತಿ ಮಾಡಿಕೊಂಡು ಆ ಶೇಪ್ನಲ್ಲಿ ಉಳಿಗಳೆಲ್ಲ ಇಟ್ಕೊಂಡು ಅದು ಕರೆಕ್ಟಾಗಿ ಬಂದ ನಂತರ ನಾವು ಅದನ್ನು ಉಪ್ಪಿನ ಕಾಗದ ಅಂದರೆ ಸ್ಯಾಂಡ್ ಪೇಪರ್ನ ಕ್ಲೀನಾಗಿ ಅದ್ರ ಮೇಲೆ ಹಿಡಿತೀವಿ. ಅದು ಹಿಡಿದಾಗ ನೈಸಾಗಿ ಆಗುತ್ತೆ. ಆ ನೈಸ್ ಆಗೋದ್ಮೇಲೆ ನಾವು ಅದಕ್ಕೆ ಏನು ಮಾಡ್ತೀವಿ, ಅರಗು ಗೊಂಬೆ ಮೇಲೆ ನಾವು ಹಿಡಿತೀವಿ. ಹಿಡಿದ ತಕ್ಷಣ ಅದೇನಂತ ಬಿಸಿ ಇದಕ್ಕೆ ಈ ಬಣ್ಣ ಅದಕ್ಕೆ ಲೇಪನವಾಗುತ್ತೆ, ಕಚ್ಕೊಂಡ್ಬಿಡ್ತೀವಿ. ಆ ಕಚ್ಕೊಂಡಾದಕ್ಕೆ ಏನಾಗುತ್ತೆ, ಅದು ರಫ್ ಫಿನಿಷಲ್ಲಿ ಇರುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಇದಕ್ಕೆ ತಾಳೆ ಕರಿ ಅಂತೀವಿ. ಆ ತಾಳೆ ಕರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಕೈನಲ್ಲೇ ಹಚ್ಕೊಳ್ತೀವಿ. ಅದನ್ನ ಇಟ್ಕೊಂಡು ಈ ಬೆಳ್ಳಿಂದ ಅದನ್ನು ನಾವು ಈ ಥರ ಫಿನಿಶಿಂಗ್ ಕೊಡ್ತೀವಿ. ಈ ಫಿನಿಶಿಂಗ್ ಕೊಟ್ಟಾಗ ಅದೇನಾಗುತ್ತೆ, ಆವಾಗ ಅದು ನಮಗೆ ಶೈನಿಂಗ್ ಬರ್ತದೆ. ಈ ತಾಳೆ ಕರಿ ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಯಾವುದೇ ಕಾರಣದಲ್ಲೂ ಅದ್ರ ಮೇಲೆ ನಾವು ಫಿನಿಶಿಂಗ್ ಮಾಡೋಕ್ಕಾಗಲ್ಲ. ಅದಾದ ನಂತರ ನಮಗೆಲ್ಲ ಪೂರ್ತಿ ನಮಗೆ ಆದಮೇಲೆ ನಾವು ಅದೇನು ಮಾಡ್ತೀವಿ, ಕಟ್ ಮಾಡ್ಬಿಡ್ತೀವಿ. ಕಟ್ ಮಾಡೋದ್ರಿಂದ ಕೈ ತಗೊಂಡ್ಬಿಡ್ತೀವಿ. ಅದಾದ ನಂತರ ಇದಕ್ಕೆ ನುರಿತ ತಜ್ಞರಾದಂಥ ಕಲೆಗಳು ಬರೆಯಿಂದ ಆರ್ಟಿಸ್ಟ್ ಅವ್ರು ಏನು ಮಾಡ್ತಾರೆ, ಅದಕ್ಕೆ ತಗೊಂತ ಕಣ್ಣು, ಬಾಯಿ, ಮೂಗು, ಕಿವಿ ಅದನ್ನೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಡಿಸೈನ್ ಬರೀತಾರೆ. ಈ ಒಂದು ಪದಾರ್ಥ ಗೊಂಬೆ ಒಂದು ಯಾವುದೋ ತಯಾರು ಮಾಡ್ಬೇಕಾದ್ರೆ ಸುಮಾರು 4-5 ಜನಗಳು ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ ಅದು ಒಂದು ಫಿನಿಶಿಂಗ್ ಆಗುತ್ತೆ.